ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಡಬ್ಲ್ಯೂ ಅವರು ಟಾಪ್ 10 ಮಂಡೇ ನೈಟ್ ರೋ ಮೂಮೆಂಟ್ ಅಂತ ಒಂದು ಲಿಸ್ಟ್ ನ ರೆಡಿ ಮಾಡಿದ್ದಾರೆ. ಅಂದ್ರೆ ನಿನ್ನೆ ಮಂಡೇ ನೈಟ್ ರೋ ಆಯ್ತಲ್ಲ, ಅದರಲ್ಲಿ ಕೆಲವೊಂದಷ್ಟು ಮೂಮೆಂಟ್ಸ್ ಗಳನ್ನ ತೆಗೆದು ಪ್ರತಿ ವಾರನೂ ಕೂಡ ಡಬ್ಲ್ಯೂ ಅವರು ಟಾಪ್ 10 ಮಂಡೇ ನೈಟ್ ರೋ ಮೂಮೆಂಟ್ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ, ಹಾಗೆ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಂಡ್ ನಿನ್ನೆ ಮಂಡೇ ನೈಟ್ ರೋನ ಟಾಪ್ 10 ಮೂಮೆಂಟ್ಸ್ ಗಳನ್ನ ನಾವು ನೋಡ್ಕೊಂಡು ಬರೋದಾದ್ರೆ, ನಮ್ಮ ಜೇ ಉಸೋ ಅವರು ಸೋಲೋ ಸಿಕೋವಾ ಅವ್ರನ್ನ ಸೋಲಿಸಿ ಬ್ಲಡ್ ಲೈನ್ ಗೆ ಜಾಯ್ನ್ ಆಗೋದಕ್ಕೆ ಫೋರ್ಸ್ ಮಾಡಿದ್ರಲ್ಲ, ಆ ಒಂದು ಮೂಮೆಂಟ್ ಇದೆ. ಅಫ್ಕೋರ್ಸ್ ಒಳ್ಳೆ ಸ್ಥಾನನ ಇದು ಡಿಸರ್ವ್ ಮಾಡಿದೆ. ಎರಡನೇದಾಗಿ ಇಯೋಸ್ಕೈ ಹಾಗೆ ಸೋಲ್ರೋಕ್ ಅವರು ವಿನ್ ಆದ್ರಲ್ಲ, ಆ ಒಂದು ಮೂಮೆಂಟ್ ಇದೆ. ಮೂರನೇದಾಗಿ ನಮಗೆ ಪಾಲಿಮೆನ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಇತ್ತಲ್ಲ, ಆ ಒಂದು ಮೂಮೆಂಟ್ ಇದೆ. ನಾಲ್ಕನೇದಾಗಿ ಪೆಂಟಾ ಅವರು ವಿನ್ ಆದ್ರಲ್ಲ, ಆ ಒಂದು ಮೂಮೆಂಟ್ ಇದೆ. ಐದನೇದಾಗಿ ಒಬಾಫೆಮಿಯಾ ಹಾಗೆ ಬ್ರಾನ್ ಬ್ರೇಕರ್ ಅವರ ಮೂಮೆಂಟ್ ಇದೆ. ಇದರಿಂದ ಕೆಳಗಡಿಕೆ ನಾನು ಹೋಗೋದೇ ಇಲ್ಲ. ಲಿಟ್ರಲಿ ನಿಮ್ಗೇನು ಈ ತಲೆ ಕೆಟ್ಟಿದ್ಯಾ ಗುರು? ಬ್ರಾನ್ ಬ್ರೇಕರ್ ಹಾಗೆ ಒಬಾಫೆಮಿಯಾ ಅವರ ಫೇಸ್ ಆಫ್ ನ ನೀವು ಟಾಪ್ 5 ಅಲ್ಲಿ ಇಟ್ಟಿದ್ದೀರಾ. ನಿಜವಾಗ್ಲೂ ಇದು ಟಾಪ್ 2 ನ ಡಿಸರ್ವ್ ಮಾಡೋದು. ನಾನು ಹೇಳ್ತಾ ಇಲ್ವಾ, ಜೇ ಉಸೋ ಅವ್ರೇನಾದ್ರೂ ಸೋಲೋ ಸಿಕೋವಾ ಅವ್ರನ್ನ ಸೋಲಿಸ್ಲಿಲ್ಲ ಅಂತಿದ್ರೆ, ನಾನಂತೂ ಈ ಒಂದು ಫೇಸ್ ಆಫ್ ನ ನಂಬರ್ 1 ಅಲ್ಲಿ ಇಡುವೆ. ನಮ್ಮ ಡಬ್ಲ್ಯೂ ಅವ್ರಿಗೆ ಏನಾದ್ರೂ ತಲೆ ಕೆಟ್ಟಿದೆ, ನನಗೆ ಅರ್ಥ ಆಗ್ತಾ ಇಲ್ಲ. ಇಯೋಸ್ಕೈ ಆಗಿ ಸೋಲ್ರೋಕ್ ಅವ್ರನ್ನ ಸೆಕೆಂಡ್ ಅಲ್ಲಿ ಇಟ್ಟು, ಬ್ರಾನ್ ಬ್ರೇಕರ್ ಆಗಿ ಒಬಾಫೆಮಿಯಾ ಅವ್ರನ್ನ ನೀವು 5th ಅಲ್ಲಿ ಇಟ್ಟಿದ್ದೀರಾ. ಯಪ್ಪ, ಸಿಕ್ಕಾಪಟ್ಟೆ ಒಂದು ರೀತಿ ತಲೆ ಕೆಟ್ಟೋಯ್ತು ನನಗಂತೂ. ಏನೇ ಆಗ್ಲಿ, ನನಗಂತೂ ಈ ಒಂದು ಲಿಸ್ಟ್ ನ ನೋಡ್ತಾ ಇದ್ರೆ ಯಾರೋ ಬೇಕು ಅಂತಾನೆ ಮಾಡಿರೋಂಗಿದೆ. ಈ ಒಂದು ಲಿಸ್ಟ್ ಬಗ್ಗೆ ನಾನಂತೂ ಇನ್ನ ತಲೆ ಕೆಡಿಸ್ಕೊಳ್ಳೋದಕ್ಕೇನೆ ಹೋಗೋದಿಲ್ಲ. ಯಾಕಂದ್ರೆ ಬ್ರಾನ್ ಬ್ರೇಕರ್ ಹಾಗೆ ಒಬಾಫೆಮಿ ಫೇಸ್ ಆಫ್ ನಿಜವಾಗ್ಲೂ ಮಂಡೇ ನೈಟ್ ರೋನ ಹೈಲೈಟ್. ಅದನ್ನ ನೀವು ತಗೊಂಡೋಗಿ 5ನೇ ಪೊಸಿಷನ್ ಅಲ್ಲಿ ಇಟ್ಟಿದ್ದೀರಾ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಕ್ಲಾಸಿಕ್ ಟೂರ್ನಮೆಂಟ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಬ್ಯಾಕ್ ಕ್ಲಾಶ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಬಂದು ಜಾನ್ ಸಿನಾ ಕ್ಲಾಸಿಕ್ ಅಂತ ಒಂದು ಟೂರ್ನಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಟೂರ್ನಮೆಂಟ್ ಅಲ್ಲಿ ಗೆದ್ದವರಿಗೆ ನನ್ನ ನೆನಪಿನ ಚಾಂಪಿಯನ್ಶಿಪ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಚಾಂಪಿಯನ್ಶಿಪ್ ನ ನೀವು ಫೈಟ್ ಮಾಡಿ ಗೆಲ್ಲೋದಲ್ಲ, ಬದಲಿಗೆ ಜನಗಳು ಓಟ್ ಮಾಡಿ ಕೂಡ ನಿಮ್ಮನ್ನ ಗೆಲ್ಲಿಸಬಹುದು ಅಂತ ದೊಡ್ಡದಾಗಿ ಅನೌನ್ಸ್ ಮಾಡಿದ್ರು. ಬಟ್ ಅದಾದ್ಮೇಲೆ ಇಲ್ಲಿವರೆಗೂ ಕೂಡ ಡಬ್ಲ್ಯೂ ಅವರು ಒಂದು ಬಾರಿನೂ ಕೂಡ ಆ ಒಂದು ಜಾನ್ ಸಿನಾ ಕ್ಲಾಸಿಕ್ ಟೂರ್ನಮೆಂಟ್ ನೇಮ್ ಕೂಡ ಮೆನ್ಷನ್ ಮಾಡಿಲ್ಲ. ಬಟ್ ಅಪ್ಡೇಟ್ ಗಳು ಬರ್ತಾ ಇತ್ತು, ಡಬ್ಲ್ಯೂ ಅವರು ಡಿಸೆಂಬರ್ ತಿಂಗಳಲ್ಲಿ ಜಾನ್ ಸಿನಾ ಕ್ಲಾಸಿಕ್ ಟೂರ್ನಮೆಂಟ್ ನ ತಗೊಂಡು ಬರಬಹುದು ಅಂತ. ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು, ನಾವು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದೀವಿ, ಲೇಟ್ ಆಗಾದ್ರೂ ಕೂಡ ಲೇಟೆಸ್ಟ್ ಆಗಿ ನಾವು ತಗೊಂಡು ಬರ್ತೀವಿ ಅಂತ. ಬಟ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಿಸೆಂಬರ್ ಅಲ್ಲೂ ಕೂಡ ನಮಗೆ ಈ ಒಂದು ಟೂರ್ನಮೆಂಟ್ ನೋಡೋದಕ್ಕೆ ಸಿಗೋದಿಲ್ವಂತೆ. ನಿಜವಾಗ್ಲೂ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಡಬ್ಲ್ಯೂ ಅವರು ಐ ಥಿಂಕ್ ಡಬ್ಲ್ಯೂ ಕ್ಲಬ್ ನ ಜಾನ್ ಸಿನಾ ಅವರ ಕೈಯಲ್ಲಿ ಅನೌನ್ಸ್ ಮಾಡಿಸೋದಕ್ಕೆ ಕರ್ಕೊಂಡು ಬಂದಿದ್ರು. ಬಟ್ ಇಷ್ಟು ಚಿಕ್ಕ ವಿಚಾರಕ್ಕೆ ಜಾನ್ ಸಿನಾ ಅವ್ರನ್ನ ಕರೆಸ್ತಾ ಇದಾರಲ್ಲ, ಇಷ್ಟೇ ಅಂತ ಫ್ಯಾನ್ಸ್ ಗಳು ಎಲ್ಲಿ ಜಾನ್ ಸಿನಾ ಅವರಿಗೆ ಬೂ ಮಾಡ್ತಾರೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲೇ ಯಾರೋ ಬ್ಯಾಕ್ ಸ್ಟೇಜ್ ಅಲ್ಲಿ ಹೋಗಿ 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 ಜಾನ್ ಸಿನಾ ಕ್ಲಾಸಿಕ್ ಟೂರ್ನಮೆಂಟ್ ನ ಅನೌನ್ಸ್ ಮಾಡ್ತಾ ಇದೀವಿ ಅಂತ ಹೇಳಿ ಕಳಿಸೋದ್ರು. ನಮ್ಮ ಜಾನ್ ಸಿನಾ ಅವರು ಅನೌನ್ಸ್ ಮಾಡಿದ್ರು. ಈಗ ಅದಕ್ಕೆ ಯಾವುದೇ ರೀತಿಯ ಪ್ಲಾನ್ಸ್ ಇಲ್ಲ. ನಿಜವಾಗ್ಲೂ ಗುರು, ನಾನು ಗೆದ್ದೆ ಯಾರ ಜೊತೆ ಫೈಟ್ ಮಾಡಿ ಆ ಒಂದು ಚಾಂಪಿಯನ್ಶಿಪ್ ನ ಸಡನ್ ಆಗಿ ಫ್ಯಾನ್ಸ್ ಗಳು ನನ್ನ ಅಪೋನೆಂಟ್ ನ ಚೂಸ್ ಮಾಡಿದ್ದಾರೆ. ಹಾಗಾದ್ರೆ ನಾನು ಫೈಟ್ ಮಾಡಿದ್ದು ವ್ಯರ್ಥ ಆಗೋದಿಲ್ವಾ? ಈ ಒಂದು ಚಿಕ್ಕ ಲಾಜಿಕ್ ಡಬ್ಲ್ಯೂ ಕಂಪನಿಗೆ ಒಳಿಲಿಲ್ವಾ? ನನಗಂತೂ ಅರ್ಥ ಆಗ್ತಾ ಇಲ್ಲ. ನೋಡೋಣ ಗೈಸ್, ಈ ಒಂದು ಟೂರ್ನಮೆಂಟ್ ನ ಡಬ್ಲ್ಯೂ ಅವರು ಮಾಡ್ತಾರೋ ಅಥವಾ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡ್ತಾರೋ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಬ್ಲಡ್ ಲೈನ್ ಸ್ಟೋರಿ ಬಗ್ಗೆ. ಲಿಟ್ರಲಿ ಗೈಸ್, ಇನ್ನ 2 ತಿಂಗಳು ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದೇ ರೀತಿಯ ಶೋ ಇಲ್ಲ. ಡೈರೆಕ್ಟ್ ಆಗಿ ಅಕ್ಟೋಬರ್ ಅಲ್ಲಿ ಮನಿ ಇನ್ ದ ಬ್ಯಾಂಕ್ ನೋಡೋದಕ್ಕೆ ಸಿಗುತ್ತೆ. ಸೊ ಆಗಸ್ಟ್ ಸೆಪ್ಟೆಂಬರ್ ಸಿಕ್ಕಾಪಟ್ಟೆ ಬೋರಿಂಗ್ ಆಗುತ್ತಲ್ಲ, ಏನು ಮಾಡೋದು? ಡಬ್ಲ್ಯೂ ಕಂಪನಿ ಯಾಕೋ ಡಲ್ ಆಗ್ತಾ ಇದೆಯಲ್ಲ ಅಂತ ನಾನು ಅನ್ಕೋತಾ ಇದ್ದೆ. ಬಟ್ ನಿಜವಾಗ್ಲೂ ಬ್ಲಡ್ ಲೈನ್ ಸ್ಟೋರಿ ಲೈನು ಯಾವ ರೀತಿ ಡಬ್ಲ್ಯೂ ಕಂಪನಿನ ಲಿಫ್ಟ್ ಮಾಡ್ತಾ ಇದೆ ಅಂದ್ರೆ ನನಗೆ ಶಾಕ್ ಆಗ್ತಾ ಇದೆ. ಯಾಕಂದ್ರೆ ಮಂಡೇ ನೈಟ್ ರೋ ನಾವು ಅಂತ ಸಿನಾರಿಯೋನ ನೋಡಿದ್ವಿ. ನಾವೆಲ್ಲರೂ ಕೂಡ ಇಷ್ಟು ದಿನ ಏನ್ ನೋಡ್ತಾ ಇದ್ವಿ, ಸೋಲೋ ಸಿಕೋವಾ ಅವರು ಬ್ಲಡ್ ಲೈನ್ ಗೆ ಹೋಗೋದಿಕ್ಕೆ ಇಷ್ಟ ಪಡ್ತಾ ಇರ್ಲಿಲ್ಲ. ಅಂಡ್ ಡಬ್ಲ್ಯೂ ಅವರು ಅದಕ್ಕೋಸ್ಕರನೇ ಅವರನ್ನ MFT ಇಂದ ದೂರ ಮಾಡಿದ್ರು. ಅಂಡ್ ಸೋಲೋ ಸಿಕೋವಾ ಅವರು ಆಸ್ ಬೇಬಿ ಫೇಸ್ ಸೂಪರ್ ಸ್ಟಾರ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು. ಇವನ್ ಸಮ್ಮರ್ ಸ್ಲಾಮ್ ಅಲ್ಲಿ ಬ್ಲಡ್ ಲೈನ್ ಅಪೋನೆಂಟ್ ಆಗಿ ಅವರು ವಿನ್ ಕೂಡ ಆಗಿದ್ರು. ಈ ಕಡೆ ರೋಮನ್ ರೈನ್ಸ್ ಅವರು ಜೇಕೋಬ್ ಫಾಟೋ ಅವರಿಗೆ ಹೇಳಿದ್ರು, ನೀನು ಏನಾದ್ರೂ ಮಾಡು, ಸೋಲೋ ಸಿಕೋವಾ ಇಲ್ಲಿ ಇರಬೇಕು, ನನ್ನ ಪಕ್ಕ ಇರಬೇಕು, ಅವನು ನನ್ನ ಸರ್ವೆಂಟ್ ಆಗಿ ಇರಬೇಕು ಅಂತ. ಬಟ್ ಆ ಒಂದು ಕೆಲಸನ ನಮ್ಮ ಜೇಕೋಬ್ ಫಾಟೋ ಅವರು ಮಾಡೋದಕ್ಕೆ ಆಗ್ಲಿಲ್ಲ. ಬಟ್ ನಿನ್ನೆ ಮಂಡೇ ನೈಟ್ ರೋ ಅಲ್ಲಿ ಸಡನ್ ಆಗಿ ನಮ್ಮ ರೋಮನ್ ರೈನ್ಸ್ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ನಮ್ಮ ಜೇ ಉಸೋ ಅವರು ಸೋಲೋ ಸಿಕೋವಾ ಅವರ ಜೊತೆ ಒಂದು ಸಿಂಗಲ್ಸ್ ಮ್ಯಾಚ್ ಗೆ ಚಾಲೆಂಜ್ ಮಾಡ್ಕೋತಾರೆ. ಅದರಲ್ಲಿ ನೀನೇನಾದ್ರೂ ಸೋತ್ರೆ ನೀನು ಬ್ಲಡ್ ಲೈನಿಗೆ ವಾಪಸ್ ಬರಬೇಕು, ನಾನೇನಾದ್ರೂ ಸೋತ್ರೆ ನಿನ್ನ ಕತೆಗೆ ಬ್ಲಡ್ ಲೈನು ಮತ್ತೊಮ್ಮೆ ಬರೋದೇ ಇಲ್ಲ ಅಂತ. ಅಂಡ್ ಆ ಒಂದು ಚಾಲೆಂಜ್ ನಮ್ಮ ಸೋಲೋ ಸಿಕೋವಾ ಅವರು ಅಕ್ಸೆಪ್ಟ್ ಕೂಡ ಮಾಡ್ಕೋತಾರೆ. ಸಡನ್ ಆಗಿ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಸೋತೋಗ್ತಾರೆ. ಅಂಡ್ ಈಗ ಅವರು ಫೋರ್ಸ್ಫುಲಿನಾದ್ರೂ ಆಯ್ತು, ಬ್ಲಡ್ ಲೈನ್ಗೆ ಮತ್ತೊಮ್ಮೆ ಬರಲೇಬೇಕು. ಅಂಡ್ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸೋಲೋ ಸಿಕೋವಾ ಅವರ ರಿಯಾಕ್ಷನ್ ನೀವು ಇಲ್ಲಿ ನೋಡ್ತಾ ಇರಬಹುದು. ಡ್ಯಾಮ್, ಐ ಗಾಟ್ ಅ ಗೋ ಬ್ಯಾಕ್ ಅಂತ ಅವರು ರೀಸೆಂಟ್ ಆಗಿ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದ್ದಾರೆ. ನಿಜ
ನಿಜವಾಗ್ಲೂ ಇದರಿಂದ ನಮ್ಮ ಜೇ ಉಸೋಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಯಾಕಂದ್ರೆ ಅವ್ರು ಅನ್ಕೋತಾ ಇರೋದೇನು, ರೋಮನ್ ರೈನ್ಸ್ ಅವರು ಹೇಳ್ದಲೆ ನಾನು ಅವರಿಗೆ ಸೋಲೋ ಸಿಕೋವಾ ಅವ್ರನ್ನ ತಂದು ಒಪ್ಪಿಸ್ತಾ ಇದ್ದೀನಿ, ರೋಮನ್ ರೈನ್ಸ್ ಅವರು ನನ್ನನ್ನು ಸಿಕ್ಕಾಪಟ್ಟೆ ಹೊಗಳುತ್ತಾರೆ ಅಂತ. ಬಟ್ ಇಲ್ಲಿ ಟ್ವಿಸ್ಟ್ ಇರೋದೇನಪ್ಪ ಅಂದ್ರೆ ನಿಜವಾಗ್ಲೂ ಸೋಲೋ ಸಿಕೋವಾ ಅವರು ಬಂದು ರೋಮನ್ ರೈನ್ಸ್ ಅವ್ರನ್ನ ಜಾಯಿನ್ ಆಗ್ತಾರಾ ಅಂತ ನಾನಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ವೀಕ್ ರೋಮನ್ ರೈನ್ಸ್ ಅವರ ರಿಟರ್ನ್ ಕೂಡ ಆಗ್ತಾ ಇದೆ ಮಂಡೇ ನೈಟ್ ರಾಗೆ. ಸೊ ರೋಮನ್ ರೈನ್ಸ್ ಹಾಗೆ ಜೇ ಉಸೋ ಅವರ ಫೇಸ್ ಆಫ್ ನ ನೋಡಬೇಕು. ರೋಮನ್ ರೈನ್ಸ್ ಅವರು ಜೇ ಉಸೋ ಅವರು ಮಾಡಿದಂತಹ ಕೆಲಸಕ್ಕೆ ಅವ್ರನ್ನ ಹೊಗಳುತ್ತಾರ, ಯಾವ ರೀತಿ ಹೊಗಳುತ್ತಾರೆ ಅಂತ ನೋಡಬೇಕು. ಅಂಡ್ ರೋಮನ್ ರೈನ್ಸ್ ಅವರು ಜೇ ಉಸೋ ಅವ್ರನ್ನ ಹೊಗಳಬೇಕಾದ್ರೆ ನಮ್ಮ ಜೇಕೋಬ್ ಫಾಟೋ ಅವರ ಎಕ್ಸ್ಪ್ರೆಷನ್ ಯಾವ ರೀತಿ ಇರುತ್ತೆ ಅಂತ ನಾನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಫೈನಲಿ ಓಜಿ ಬ್ಲಡ್ ಲೈನ್ ನ ಮೆಂಬರ್ ಆದಂತಹ ಸೋಲೋ ಸಿಕೋವಾ ಅವರು ರೋಮನ್ ರೈನ್ಸ್ ಅವರ ಮುಂದೆ ಯಾವ ರೀತಿ ಬಂದು ನಿಂತ್ಕೋತಾರೆ ಅಂತ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಡಬ್ಲ್ಯೂ ಅವರು ಇದನ್ನ ಹಿಂಗೂ ಕೂಡ ತೋರಿಸಬಹುದು. ಅಂದ್ರೆ ಸ್ಟಾರ್ಟಿಂಗ್ ನಮ್ಮ ರೋಮನ್ ರೈನ್ಸ್ ಅವರು ಬಿಲ್ಡಿಂಗ್ ಗೆ ಎಂಟ್ರಿ ಕೊಟ್ಟಾಗ ಅಲ್ಲೆಲ್ಲೂ ಕೂಡ ಸೋಲೋ ಸಿಕೋವಾ ಅವರು ಕಾಣ್ತಲೇ ಇರಬಹುದು. ರೋಮನ್ ರೈನ್ಸ್ ಅವರು ಸೋಲೋ ಎಲ್ಲಿ, ಇನ್ನೂ ಕೂಡ ಅವ್ನು ಯಾಕೆ ಇಲ್ಲಿಗೆ ಬಂದಿಲ್ಲ, ಅವನು ಇಲ್ಲಿಗೆ ಬರಬೇಕಿತ್ತಲ್ಲ ಅಂತ ಆವಾಜ್ ಹಾಕೋ ವಿಚಾರಗಳು ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಶೋ ಎಂಡಿಂಗ್ ಅಷ್ಟೊತ್ತಿಗೆ ನಮ್ಮ ಸೋಲೋ ಸಿಕೋವಾ ಅವರು ಬಂದು ಬ್ಲಡ್ ಲೈನ್ ನ ಫೇಸ್ ಟು ಫೇಸ್ ನಿಂತ್ಕೋಬಹುದು. ಅಂಡ್ ಆಗ ಏನಾಗುತ್ತೋ ಗೊತ್ತಿಲ್ಲ ಗುರು. ಒಟ್ನಲ್ಲಿ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ಅಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂಡ್ ನಿಜವಾಗ್ಲೂ ಕೂಡ ಸೋಲೋ ಸಿಕೋವಾ ಅವರು ಬ್ಲಡ್ ಲೈನ್ ನ ಜಾಯಿನ್ ಆಗ್ತಾರ ಅಂತ ಕಾದ್ ನೋಡ್ಬೇಕು. ಅಂಡ್ ಇನ್ನ ನಮ್ಮ ಜಿಲಾ ಫಾಟೋ ಅವರ ಎಂಟ್ರಿ ಕೂಡ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅವ್ರ ಕತೆ ಏನು, ಅವ್ರು ಯಾವಾಗ ಬ್ಲಡ್ ಲೈನ್ ಗೆ ಜಾಯಿನ್ ಆಗ್ತಾರೆ ಅಂತ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಏನೇ ಆಗ್ಲಿ ಗಾಯ್ಸ್, ಇನ್ನು 2 ತಿಂಗಳು ಬ್ಲಡ್ ಲೈನ್ ಸ್ಟೋರಿ ಲೈನ್ ಮಾತ್ರ ಟಾಪ್ ಅಲ್ಲಿ ಇರುತ್ತೆ, ಇದಂತೂ ಮಿಸ್ ಇಲ್ಲ ಅಂತ ಹೇಳ್ತಾ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.